ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸುದೀಪ್ ಅವರು ಕೂಡ ಅವ್ರಿಗೆ ಹೇಳಿದರೆ ನೀವು ಯಾವಾಗ ಯಾವ ಟೈಮಲ್ಲಿ ಯಾರು ಹೆಂಗೆ ಹೋಗ್ತೀರ ಅಂತ ಗೊತ್ತಿರಲ್ಲ ಅಂತ ಹೇಳಿದರು ಸುದೀಪ್ ಅವರು. ಅವ್ರು ಹೇಳ್ದಂಗೆ ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರಿಗೆ. ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕಲ್ಲಿ ಏನಾಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಚೆನ್ನಾಗಿ ಏನಾದ್ರು ಹೊಸದಾಗಿದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾ ಯಾವುದೇ ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಹುಟ್ಟರು ಕಂಟೆಸ್ಟೆಂಟ್ಸ್ಗಳ ಒಂದು ಸೀಕ್ರೆಟ್ ರೂಮಲ್ಲಿ ತರಿಸಿದ್ರು. ಗಿಲ್ಲಿ, ಕಾವ್ಯ, ಧ್ರುವಂತು, ಹಾಗೆ ಅಶ್ವಿನಿ ಗೌಡ ಮತ್ತು ರಘು ಅವ್ರನ್ನ ಎಲ್ಲರನ್ನೂ ಒಂದು ರೂಮ್ನಲ್ಲಿ ಕರೆಸಿದ್ರು. ಕರಿಸ್ಕ್ಯಾರೆ ಅವರಿಗೆ ರೂಮ್ನಲ್ಲಿ ಅವ್ರಿಗೆ ಕೂರಿಸ್ಕ್ಯಾರೆ ಹೇಳಿದ್ರು ಯಾರ್ಯಾರು ಯಾವ ಟೈಮ್ನಲ್ಲಿ ಹೋಗ್ತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹುಟ್ಟರು ಕುಡಿಸಿರಿ ನಂತರ ಫಸ್ಟು ನಾಮಿನೇಷನಿಂದ ಪಾಸಾದ ರಕ್ಷಿತ್ ಅವರು ಪಾಸಾದರು, ಆಮೇಲೆ ಗಿಲ್ಲಿ ಅವರು ಪಾಸಾದರು, ಆಮೇಲೆ ಅಶ್ವಿನ್ ಅವರು, ಹಾಗೆ ಒಬ್ಬೊಬ್ಬರು ಪಾಸ್ ಹಾಕ್ಕೊಂತ ಬಂದರು. ಮತ್ತು ಕಾವ್ಯ ಅವರು ಕೂಡ ಪಾಸಾದರು, ರಘು ಕೂಡ ಪಾಸಾದರು, ಮತ್ತು ಹಾಗೆ ಧನುಷ್ ಕೂಡ ಪಾಸಾದರು. ಕಾವ್ಯಕ್ಕಿಂತ ಮುಂಚೆ ಧ್ರುವಂತ್ ಅವ್ರನ್ನ ಕರೆದ್ರು. ಧ್ರುವಂತ್ ಅವ್ರನ್ನೂ ಕರೆದಕ್ಯಾರ ಕಾವ್ಯ ಅವ್ರನ್ನೂ ಸೇಫ್ ಮಾಡಿದರು. ಆದರೆ ಧ್ರುವಂತ್ ಅವರು ನಿನ್ನೆ ಹೊರಗೆ ಹೋದರು. ಧ್ರುವಂತ್ ಅವರು ಇನ್ನೂ ಉಳಿದ್ರು ಕಂಟೆಂಟ್ಸ್ ಅಂದರೆ ಗಿಲ್ಲಿ ಮತ್ತು ಕಾವ್ಯ, ಅಶ್ವಿನಿ ಗೌಡ, ರಘು, ಧನುಷ್ ಮತ್ತು ರಕ್ಷಿತ್ ಅವರು ಉಳಿದಿದ್ದಾರೆ. ಧ್ರುವಂತ್ ಅವರು ನಿನ್ನೆ ಅವ್ರನ್ನ ಬಿಗ್ ಬಾಸ್ ಹೊರಗೆ ಹಾಕಿದರು. ಯಾಕಂದರೆ ಅವ್ರದ್ದು ಜರ್ನಿ ಮುಗೀತಂತ ಹೇಳಿ ಅವ್ರನ್ನ ಹೊರಗೆ ಹಾಕಿದರು. ಮುಂದೆ ನೋಡೋಣ ಈ ಎಪಿಸೋಡಲ್ಲಿ ಯಾರ್ಯಾರು ಹೊರ ಹೋಗ್ತಾರೆ, ಯಾರ್ಯಾರು ಉಳಿತಾರೆ ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಏನಾರು ಅನಿಸಿಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.